ಜಾತ್ರೆ ಹೆಸರಿ ಬೆಂಗಳೂರಿನ ವಿದ್ಯಾರಣ್ಯ ಯುವಕ ಸಂಘ ಕಳೆದ 50 ವರ್ಷಗಳಿಂದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದೆ. ಸುವರ್ಣ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಗಣೇಶೋತ್ಸವ ನ ಭೂತೋ ನ ವಿಭವಿಷ್ಯತಿ ಎಂಬಂತೆ ನಡೀತಾ ಇತ್ತು. ಹಾಗಾದ್ರೆ ಈ ವರ್ಷ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ಬನ್ನಿ ಸಿದ್ಧತೆ ಹೇಗಿದೆ ನೋಡ್ಕೊಂಬರೋಣ. ಗಾಂಧಿ ಬಜಾರ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ನೂರಾರು ಹೆಜ್ಜೆಗಳ ಗೆಜ್ಜೆಯ ಸದ್ದಿಗೆ ಬಸವನಗುಡಿಯ ಡಿವಿಜಿ ರಸ್ತೆ ಪುಳಕಿತಗೊಂಡಿತ್ತು. ವಿದ್ಯಾರಣ್ಯ ಯುವಕ ಸಂಘ ಕಳೆದ ವರ್ಷ ಆಚರಿಸಿದ ಸುವರ್ಣ ಮಹೋತ್ಸವದ ಗಣೇಶೋತ್ಸವವನ್ನು ಬಸವನಗುಡಿಯ ಜನ ಈಗಲೂ ನೆನಪಿಸಿಕೊಳ್ತಾರೆ. ಲಾಸ್ಟ್ ಇಯರ್ ನಿಜಕ್ಕೂ ನನ್ನ ಒಂದು 50 ವರ್ಷದ ಒಂದು ಜೀವನದಲ್ಲಿ ಇದೇ ಡಿವಿಜಿ ರಸ್ತೆ ಇದು. ಈ ಡಿವಿಜಿ ರಸ್ತೆಯಲ್ಲಿ ಸುಮಾರು 650 ಮಕ್ಕಳು ಅಟ್ ಎ ಟೈಮ್ ಡ್ಯಾನ್ಸ್ ಮಾಡೋದು. ಅದನ್ನ ನನ್ನ ಜೀವನದಲ್ಲಿ ಮರೀಲಿಕ್ಕಾಗಲ್ಲ. ಎಷ್ಟೋ ಇವತ್ತು SP ಬಾಲಸುಬ್ರಹ್ಮಣ್ಯಂ ಪ್ರೋಗ್ರಾಮ್ ಇರ್ಬೋದು, PB ಶ್ರೀನಿವಾಸ್ ಇರ್ಬೋದು, ಜೇಸುದಾಸ್ ಇರ್ಬೋದು, ಹಲವಾರು ಸಂಗೀತಗಾರರು ಇರ್ಬೋದು. ಆದರೆ ಆ ಮಕ್ಕಳು ಮಾಡಿದಂಥ ಒಂದು ಕಾರ್ಯಕ್ರಮ, ನೃತ್ಯ ಮತ್ತು ಹಾಡುಗಳನ್ನು ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕಾಗಲ್ಲ. ಇಳೆಯ ರಾಜ, ಸೋನು ನಿಗಮ್, ಶಂಕರ್ ಮಹಾದೇವನ್, ವಿಜಯ್ ಪ್ರಕಾಶ್, ಶಿವಮಣಿ ಸೇರಿದಂತೆ ಹಲವು ಕಲಾವಿದರು ಲಕ್ಷಾಂತರ ಜನರನ್ನ ಮೋಡಿ ಮಾಡಿದ್ರು. ನಮ್ಮ ಬಜೆಟ್ ಈ ವರ್ಷದ್ದು 1.5 ಕೋಟಿಯಿಂದ 2 ಕೋಟಿ ಒಳಗೆ ಇಟ್ಕೊಂಡಿದ್ದೀವಿ ಮೇಡಮ್. ಅದು ಏಕೆ ಅಂದ್ರೆ ಈ ವರ್ಷ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾದ ಶ್ರೇಯಾ ಘೋಷಾಲ್ ಅವರು ಬರ್ತಾ ಇದ್ದಾರೆ, ದಲರ್ ಮೆಹಂದಿ ಬರ್ತಾ ಇದ್ದಾರೆ, ಶೋಭನ್ ಅವರು ಬರ್ತಾ ಇದ್ದಾರೆ, ಇಫೋರಿಯಾ ಅಂತ ಒಳ್ಳೆ ಇಂಟರ್ನ್ಯಾಷನಲ್ ಬ್ಯಾಂಡ್ ಇವರು ಬರ್ತಾ ಇದ್ದಾರೆ, ದಯಾನಂದ್ ಅವರು ಬರ್ತಾ ಇದ್ದಾರೆ, ವಾರಿಜಶ್ರೀ ಬರ್ತಾ ಇದ್ದಾರೆ. ಈ ತರ ತುಂಬಾ ಹಲವಾರು ಕಾರ್ಯಕ್ರಮಗಳಿದೆ. 10 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆದರೆ ಈ ವರ್ಷ ಅಂಥ ವೈಭವದ ಉತ್ಸವ ಇಲ್ಲದಿದ್ರೂ ಸುಮಾರು 2 ಕೋಟಿ ಬಜೆಟ್ನಲ್ಲಿ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್.